ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ನಿನ್ನೆಯಷ್ಟೇ ವಿಧಿವಶರಾಗಿದ್ದಾರೆ. ಸ್ವಗ್ರಾಮದತ್ತ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಬೆಂಗಳೂರಿನಿಂದ ಹೊಳೆನರಸೀಪುರಕ್ಕೆ ಮೃತದೇಹ ಸ್ಥಳಾಂತರ ಆಗ್ತಾ ಇದೆ. ರಸ್ತೆ ಮಾರ್ಗವಾಗಿ ಸಾಗುತ್ತಿರುವ ಪಾರ್ಥಿವ ಶರೀರ ಬೆಂಗಳೂರಿನಿಂದ ಅವರ ಪದ್ಮನಾಭನಗರದ ನಿವಾಸದಿಂದ ಈಗ ಹಾಸನದತ್ತ ಸಾಗ್ತಾ ಇದೆ. ನೆಲಮಂಗಲ ಟೋಲ್ನಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅಲ್ಲಿರುವ ಅಭಿಮಾನಿಗಳು, ಬಂಧು ಮಿತ್ರರು ಅವರನ್ನು ಬಂದು ಭೇಟಿಯಾಗ್ತಾರೆ. ಪಾರ್ಥಿವ ಶರೀರದ ಅಂತಿಮ ನಮನವನ್ನು, ಅಂತಿಮ ದರ್ಶನವನ್ನು ಪಡೀತಾರೆ. ಟೋಲ್ನಲ್ಲಿ ಕೆಲ ಕಾಲ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. 88 ವರ್ಷ ವಯಸ್ಸಾಗಿತ್ತು. 89ನೇ ವರ್ಷಕ್ಕೆ ಕಾಲಿಟ್ಟಿದ್ದರು. ಚೆನ್ನಮ್ಮ ಒಂದು ತುಂಬು ಸಂಸಾರವನ್ನು, ತುಂಬು ಜೀವನವನ್ನು ನಡೆಸಿದಂಥವರು, ಸಾರ್ಥಕ ಜೀವನವನ್ನು ನಡೆಸಿದಂಥವರು. ಅವರ ಪತಿ ಎಚ್.ಡಿ. ದೇವೇಗೌಡರ ಯಶಸ್ಸಿಗೆ ಕಾರಣೀಭೂತರಾದಂಥವರು. ಒಂದು ನೈತಿಕ ಶಕ್ತಿಯಾಗಿ ಕುಟುಂಬದ ಸಂಪೂರ್ಣ ಜವಾಬ್ದಾರಿಯನ್ನು ನಿಭಾಯಿಸಿ ಸೈ ಎನಿಸಿಕೊಂಡವರು. ತಾಯಿ ಹೃದಯ ಯಾರೇ ಮನೆಗೆ ಹೋದರೂ ಕೂಡ ಅನ್ನ ಹಾಕುವಂಥ, ಇವತ್ತಿಗೆ 100 ಜನ ಚೆನ್ನಮ್ಮ ಅವರ ಕುರಿತಾಗಿ ಮಾತನಾಡಿದ್ರೆ 99 ಜನ ಹೇಳುವಂಥದ್ದು ಒಂದೇ ಮಾತು: ಅವರ ಕೈಯಾರೆ ಊಟ ಮಾಡಿದ್ದೇವೆ ನಾವು, ಅವರು ನಮಗೆ ಊಟ ಕೊಟ್ಟಿದ್ದಾರೆ, ಅನ್ನ ಹಾಕಿದ್ದಾರೆ, ಅನ್ನಪೂರ್ಣೇಶ್ವರಿಯಾಗಿದ್ದಾರೆ ನಮಗೆ ಅಂತ ಹೇಳಿ ಅನೇಕರು ಚೆನ್ನಮ್ಮ ಅವರನ್ನು ನೆನಪು ಮಾಡಿಕೊಳ್ತಾ ಇದ್ದಾರೆ. ದೇವೇಗೌಡರು 24 ಗಂಟೆ ಸಕ್ರಿಯ ರಾಜಕಾರಣಿ. ಈ ಕ್ಷಣಕ್ಕೂ ಕೂಡ ಮದುವೆಯಾದ ಹೊಸ ದಿನಗಳಿಂದ ಹಿಡಿದುಕೊಂಡು ಇಲ್ಲಿಯವರೆಗೂ ಕೂಡ ದೇವೇಗೌಡರ ರಾಜಕೀಯ ಬಹಳ ದೊಡ್ಡ ಪಯಣ ಇದೆಯಲ್ಲ, ಅದಕ್ಕೆ ಶಕ್ತಿಯಾಗಿ ನಿಂತವರು ಚೆನ್ನಮ್ಮ ಅವರು. ಹೀಗಾಗಿ ಚೆನ್ನಮ್ಮ ಅವರ ಕೊಡುಗೆ ಅಪಾರ. ಕೇವಲ ಸಿವಿಲ್ ಕಾಂಟ್ರಾಕ್ಟರ್ ಆಗಿದ್ದಂಥ ಎಚ್.ಡಿ. ದೇವೇಗೌಡರು ಮೊದಲು ಕಾಮಗಾರಿಯನ್ನು ಆರಂಭ ಮಾಡೋದಕ್ಕೆ, ಕಾಂಟ್ರಾಕ್ಟರ್ಗೆ ಕೆಲಸ ಮಾಡಲಿಕ್ಕೆ ದುಡ್ಡಿಲ್ಲ ಅಂದಾಗ ತನ್ನ ಒಡವೆಗಳನ್ನು ಕೊಟ್ಟು ಸಹಾಯಕ್ಕೆ ಬೆನ್ನೆಲುಬಾಗಿ ನಿಂತವರು ಚೆನ್ನಮ್ಮ. ಅಂಥ ಗಟ್ಟಿಗಿತ್ತಿ ಚೆನ್ನಮ್ಮ ಇಡೀ ಜೀವನ ಒಂದು ಸಾರ್ಥಕ ಸೇವೆಯನ್ನು, ಸಾರ್ಥಕ ಜೀವನವನ್ನು, ತುಂಬು ಸಂಸಾರವನ್ನು ನಡೆಸಿದಂಥವರು. 6 ಜನ ಮಕ್ಕಳಿದ್ದಾರೆ. 4 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಕಳು, 16 ಮೊಮ್ಮಕ್ಕಳಿದ್ದಾರೆ. ಮರಿ ಮೊಮ್ಮಕ್ಕಳನ್ನು ಕಂಡಿದ್ದಾರೆ. ಶತಾಯುಷಿ ಆಗಬಹುದು ಅಂಥೇಳಿ ಅವರ ಕುಟುಂಬ ನಿರೀಕ್ಷೆ ಮಾಡಲಾಗ್ತಾ ಇತ್ತು. ಬಟ್ ವಿಧಿ, ಅವರ ಜೀವ ನಿನ್ನೆಯಷ್ಟೇ ಹೋಗಿದೆ. ಬೆಂಗಳೂರಿನಿಂದ ಹಾಸನದವರೆಗೆ ಚೆನ್ನಮ್ಮ ಅಂತಿಮ ಯಾತ್ರೆ ಸಾಗ್ತಾ ಇದೆ. ನೆಲಮಂಗಲ, ಸೋಲೂರು, ಮರೂರು ಹ್ಯಾಂಡ್ ಪೋಸ್ಟ್, ಕುಣಿಗಲ್ ಬೈಪಾಸ್, ಬೆಳ್ಳೂರು ಕ್ರಾಸ್, ಕದಬಳ್ಳಿ, ಹಿರಿಸಾವೆ, ಚನ್ನರಾಯಪಟ್ಟಣ, ಇನ್ನು ಉದಯಪುರ, ಶಾಂತಿಗ್ರಾಮ, ಭುವನಹಳ್ಳಿ ಮಾರ್ಗವಾಗಿ ಅಂತಿಮ ಯಾತ್ರೆ ಸಾಗ್ತಾ ಇದೆ. ನಾಳೆ ಅಂದರೆ ಇವತ್ತು ರಾತ್ರಿ ಹೊಳೆನರಸೀಪುರದ ರೇವಣ್ಣ ನಿವಾಸದಲ್ಲಿ ದರ್ಶನಕ್ಕೆ ಏರ್ಪಾಟು ಮಾಡಿಕೊಳ್ಳಲಾಗುತ್ತೆ. ನಾಳೆ ಬೆಳಗ್ಗೆ 7ರಿಂದ 9:30 ಪಾರ್ಥಿವ ಶರೀರದ ದರ್ಶನಕ್ಕೆ ಅವಕಾಶ ಇದೆ. ನಾಳೆ ಬೆಳಗ್ಗೆ. ಇವತ್ತು ಸಂಜೆ ಹಾಸನ ನಗರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಹಾಸನದಲ್ಲಿ, ಶಾಂತಿಗ್ರಾಮದಲ್ಲಿ, ನನಗನ್ಸುತ್ತೆ ಹಾಸನಕ್ಕೆ ಎಂಟ್ರಿ ಕೊಟ್ಟ ನಂತರದಲ್ಲಿ ಪ್ರತಿಯೊಂದು ಕಡೆಗಳಲ್ಲೂ ಕೂಡ, ಈಗ ಕಿರಿಸಾವೆ, ಹಿರಿಸಾವೆ, ಆ ನಂತರದಲ್ಲಿ ಬರುವ ಚನ್ನರಾಯಪಟ್ಟಣ, ಉದಯಪುರ, ಶಾಂತಿಗ್ರಾಮ, ಎಲ್ಲ ಕಡೆಗಳಲ್ಲೂ ಕೂಡ ಕೊಂಚ ಸ್ಟಾಪ್ ಕೊಟ್ಕೊಂಡೇ ಹೋಗ್ತಾರೆ ಕಾಣಿಸುತ್ತೆ. ಅಲ್ಲಲ್ಲಿ ಜನ ಜಮಾವಣೆಗೊಂಡಿರ್ತಾರೆ. ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ದರ್ಶನವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ. ಸೊ ಹೀಗಾಗಿ ಎಲ್ಲ ಕಡೆಗಳಲ್ಲೂ ಕೂಡ ನಿಲ್ಲಿಸುವಂಥ ವ್ಯವಸ್ಥೆ ಆಗಬಹುದು. ಜೊತೆಗೆ ಯಾವುದೇ ಟ್ರಾಫಿಕ್ ಸಮಸ್ಯೆ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಸಹಕಾರ ಮಾಡ್ತಾ ಇದೆ. ಟ್ರಾಫಿಕ್ ವ್ಯವಸ್ಥೆಯನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಮೆರವಣಿಗೆಗೆ ಅನುಕೂಲವಾಗುವ ಸನ್ನಿವೇಶವನ್ನು ಸೃಷ್ಟಿ ಮಾಡಿದೆ. ಸಂಜೆ ಆಲ್ಮೋಸ್ಟ್ ಒಂದು 5-6 ಗಂಟೆ ಹೊತ್ತಿಗೆ ಹಾಸನ ನಗರಕ್ಕೆ ಎಂಟ್ರಿ ಕೊಡಬಹುದು. ಆ ನಂತರದಲ್ಲಿ ಮೊಸಳೆ ಹೊಸಹಳ್ಳಿ, ಮುತ್ತಿಗೆ ಹಿರೇಹಳ್ಳಿ ಪಕ್ಕದ ಊರು, ಆ ಮಾರ್ಗವಾಗಿಯೇ ಅವರು ತೆರಳುತ್ತಾರೆ.
ಮೊಸಳೆ ಹೊಸಳ್ಳಿ, ಹಳೆಕೋಟೆ, ಆನಂತರದಲ್ಲಿ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನದ ಮಾರ್ಗವಾಗಿಯೇ ಹೊಳೆನರಸೀಪುರಕ್ಕೆ ತೆರಳುತ್ತಾ ಇದ್ದಾರೆ.